ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಮುಖಾಂತರ ಯಾವ ರೀತಿ ದುಡ್ಡನ್ನು ಸಂಪಾದನೆ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗಿನ ಪ್ರೆಸೆಂಟ್ ಟ್ರೆಂಡಲ್ಲಿ ಎಲ್ಲರಿಗೂ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕು, ಯೂಟ್ಯೂಬಿಂದ ಸಂಪಾದನೆ ಮಾಡಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ, ನಮ್ಮ ಒಂದು ಇಮೇಲ್ ಮುಖಾಂತರ ನಾವು ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. 2024 ಪ್ರಕಾರ ನಿಮಗೆ ಯೂಟ್ಯೂಬ್ ಚಾನಲನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಯಾವ ರೀತಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇರೋ ಅಂಥವರು ಅಥವಾ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಂಡಿರೋ ಅಂಥವ್ರು ಏನು ಮಾಡಬೇಕಪ್ಪ ಅಂತ ಅಂದರೆ, ಯೂಟ್ಯೂಬಿಂದ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರೋ ಅಂಥವರು ನೀವು ವರ್ಷದೊಳಗಡೆ 1000 ಸಬ್ಸ್ಕ್ರೈಬರು ನಂತರ 4000 ವಾಚ್ ಅವರನ್ನು ಸಂಪಾದನೆ ಮಾಡಬೇಕಾಗುತ್ತೆ. ಒಂದು ವೇಳೆ ವರ್ಷದೊಳಗೆ 1000 ಸಬ್ಸ್ಕ್ರೈಬರು 4000 ಗಂಟೆ ವಾಚ್ ಅವರ್ ಬಂದಿಲ್ಲ ಅಂತ ಅಂದರೆ ನಮಗೆ ಯೂಟ್ಯೂಬಿಂದ ದುಡ್ಡು ಬರಲ್ವಾ ಅನ್ನೋ ಒಂದು ಡೌಟ್ ಇರುತ್ತೆ. ಸೊ ಅದಕ್ಕೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾನು ಹೇಳೋದನ್ನು ಗಮನವಿಟ್ಟು ಕೇಳಿ. ಫಾರ್ ಎಕ್ಸಾಂಪಲ್, ಏಪ್ರಿಲ್ 1, 2023 ನಾನು ಚಾನಲನ್ನು ಓಪನ್ ಮಾಡಿರ್ತೀನಿ. ಅದೇ ರೀತಿಯಾಗಿ ಏಪ್ರಿಲ್ 1, 2024 ಒಳಗಾಗಿ ನಾನು 1000 ಸಬ್ಸ್ಕ್ರೈಬರು 4000 ಗಂಟೆ ಆಗಿಲ್ಲ ಅಂತ ಅಂದರೆ ನಾವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಒಂದು ವೇಳೆ ಆದರೆ ತುಂಬ ಒಳ್ಳೆಯದು, ಮಾನಿಟೈಸ್ಗೆ ಅಪ್ಲೈ ಮಾಡ್ಕೋಬೋದು. ಒಂದು ವೇಳೆ ಆಗಿಲ್ಲ ಅಂತ ಅಂದರೆ ಮೇ 2023ರಿಂದ ಮೇ 2024 ಒಳಗಡೆ ಆಗಬೇಕಾಗುತ್ತೆ. ಒಂದು ವೇಳೆ ಆಗಿಲ್ಲ ಅಂತ ಅಂದರೆ ಜೂನ್ 2023ರಿಂದ ಜೂನ್ 2024 ಒಳಗಡೆ ಆಗಬೇಕು. ಸೊ ಅದೇನಾಗ್ತಾ ಇರುತ್ತೆ ಅಂದರೆ ಒಂದೊಂದು ಮಂತು ಮೈನಸ್ ಆಗ್ತಾ ಹೋಗುತ್ತೆ. ಅಷ್ಟರೊಳಗಾಗಿ ನಾವು ನಮ್ಮ ಒಂದು ವಾಚ್ ಅವರನ್ನು 4000 ಗಂಟೆನ ನಾವು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. 365 ಡೇಸ್ ಒಳಗಡೆ 4000 ವಾಚ್ ಅವರ್ ಯಾರಿಗೆ ಬರುತ್ತೋ ಅವರು ಮಾನಿಟೈಸ್ಗೆ ಅಪ್ಲೈ ಮಾಡ್ಕೋಬೋದು. ಯೂಟ್ಯೂಬಿಂದನೂ ಸಹ ಅರ್ನಿಂಗ್ಸನ್ನು ಮಾಡ್ಕೋಬೋದು. ಈಗ ಪ್ರೆಸೆಂಟ್ ಏನು ಮಾಡಿದ್ದಾರೆ ಅಂತ ಅಂದರೆ 500 ಸಬ್ಸ್ಕ್ರೈಬರು 3000 ಗಂಟೆ ಅಥವಾ 500 ಸಬ್ಸ್ಕ್ರೈಬರು 3 ಮಿಲಿಯನ್ ವ್ಯೂಸ್ ಬಂದುಬಿಟ್ಟು 90 ಡೇಸ್ ಒಳಗಡೆ ಆದರೆ ನಾವು ಮಿನಿ ಮಾನಿಟೈಸ್ಗೆ ಅಪ್ಲೈ ಮಾಡ್ಕೋಬೋದು. ಬಟ್ ಯಾವುದೇ ರೀತಿ ದುಡ್ಡು ಬರೋದಿಲ್ಲ. ಆದರೆ ಫುಲ್ ಮಾನಿಟೈಸ್ ಆಗಬೇಕು. ಫುಲ್ ಮಾನಿಟೈಸ್ ಏನಪ್ಪ ಅಂತ ಅಂದರೆ 1000 ಸಬ್ಸ್ಕ್ರೈಬರು 4000 ಗಂಟೆಗಳು ಆದರೆ ಮಾತ್ರ ನಮಗೆ 365 ಡೇಸ್ ಒಳಗಡೆ ಯೂಟ್ಯೂಬಿಂದ ಅರ್ನಿಂಗ್ಸ್ ಬರುತ್ತೆ. ಅಥವಾ 1000 ಸಬ್ಸ್ಕ್ರೈಬರು 10 ಮಿಲಿಯನ್ಸು ಅಂದರೆ 1 ಮಿಲಿಯನ್ಗೆ 10 ಲಕ್ಷ, ಆ ರೀತಿ 10 ಮಿಲಿಯನ್ಸು 90 ಡೇಸ್ ಒಳಗಡೆ ಕಂಪ್ಲೀಟ್ ಆದರೆ ನಮಗೆ ಯೂಟ್ಯೂಬಿಂದ ಅರ್ನಿಂಗ್ಸ್ ಆಗುತ್ತೆ. 365 ಡೇಸ್ ಒಳಗಡೆ ನಾವು 1000 ಸಬ್ಸ್ಕ್ರೈಬರು 4000 ವಾಚ್ ಅವರನ್ನು ಸಂಪಾದನೆ ಮಾಡಿದ್ವಿ. ಅಥವಾ 500 ಸಬ್ಸ್ಕ್ರೈಬರು 3000 ಗಂಟೆ ನಮಗೆ 365 ಡೇಸ್ ಒಳಗಡೆ ಆದರೆ ಮಿನಿ ಮಾನಿಟೈಸ್ಗೆ ಅಪ್ಲೈ ಮಾಡ್ಕೋಬೋದು. ಅಥವಾ 500 ಸಬ್ಸ್ಕ್ರೈಬರು 3 ಮಿಲಿಯನ್ಸ್ ವ್ಯೂಸು 90 ಡೇಸ್ ಒಳಗಡೆ ಆದರೆ ಮಿನಿ ಮಾನಿಟೈಸ್ಗೆ ಅಪ್ಲೈ ಮಾಡ್ಕೋಬೋದು. ಇಷ್ಟು ಬಂದುಬಿಟ್ಟು ಮಿನಿ ಮಾನಿಟೈಸ್ಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ಅದೇ ರೀತಿಯಾಗಿ ನಮಗೆ ಯೂಟ್ಯೂಬಿಂದ ಅರ್ನಿಂಗ್ಸ್ ಬರಬೇಕಾದ್ರೆ 4000 ಗಂಟೆ 1000 ಸಬ್ಸ್ಕ್ರೈಬರು ಅಥವಾ 10 ಮಿಲಿಯನ್ಸು 90 ಡೇಸ್ ಒಳಗಡೆ ನಮಗೆ ಬಂದರೆ ಫುಲ್ ಮಾನಿಟೈಸ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಫುಲ್ ಮಾನಿಟೈಸ್ಗೆ ನಾವು ಅಪ್ಲೈ ಮಾಡಿದ್ದಾದಮೇಲೆ ಯೂಟ್ಯೂಬ್ ಟೀಮ್ ಏನು ಮಾಡುತ್ತೆ ಅಂದರೆ ನಮ್ಮ ಎಲ್ಲ ವೀಡಿಯೋಸನ್ನು ಚೆಕ್ ಮಾಡ್ತಾರೆ. ನಮ್ಮ ಒಂದು ವೀಡಿಯೋಸಲ್ಲಿ ವಾಟ್ಸಪ್ಪಿಂದ ಬಂದಿರೋ ವೀಡಿಯೋಸ್ ಆಗಿರ್ಬೋದು ಅಥವಾ ಯೂಟ್ಯೂಬಿಂದ ನಾವು ಡೌನ್ಲೋಡ್ ಮಾಡಿ ಹಾಕಿರೋದಾಗಿರ್ಬೋದು ಅಥವಾ ಥಿಯೇಟ್ರಲ್ಲಿ ಹಿಡಿದ್ಬಿಟ್ಟು ಅಪ್ಲೋಡ್ ಮಾಡಿರೋದಾಗಿರ್ಬೋದು. ಈ ರೀತಿ ಇದ್ದರೆ ಮಾನಿಟೈಸ್ ಆಗೋದಿಲ್ಲ. ನಾವು ಯೂಟ್ಯೂಬಿಂದ ಅರ್ನಿಂಗ್ಸ್ಗೆ ಎಲಿಜಿಬಲ್ ಆಗೋದಿಲ್ಲ. ನಮ್ಮ ಓನ್ ಕಂಟೆಂಟ್ ಇರಬೇಕಾಗಿರುತ್ತೆ. ನಾವು ಅದರಲ್ಲಿ ಮಾತಾಡಿರೋ ವಾಯ್ಸ್ ಆದರೂ ಇರಬೇಕು ಅಥವಾ ನಮ್ಮ ಫೇಸ್ ಆದರೂ ಇರಬೇಕಾಗುತ್ತೆ. ಆ ರೀತಿ ಇದ್ದರೆ ಮಾತ್ರ ನಮಗೆ ಎಲಿಜಿಬಲ್ ಆಗುತ್ತೆ. ಅದನ್ನೆಲ್ಲ ಅವ್ರು ಚೆಕ್ ಮಾಡ್ತಾರೆ. ಬೇರೆ ವೀಡಿಯೋಸ್ ಏನಾದರೂ ಇವರು ಅಪ್ಲೋಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಪಾಯಿಂಟನ್ನು ಸಹ ಅವರು ಮಾನಿಟೈಸ್ ಅಪ್ರೂವಲ್ ಮಾಡೋದಕ್ಕೆ ಪ್ರತಿಯೊಂದನ್ನು ಸಹ ಚೆಕ್ ಮಾಡ್ತಾರೆ. ಹಾಗಾಗಿ ಯಾರೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅವರು ದಯವಿಟ್ಟು ನಿಮ್ಮ ಓನ್ ಕಂಟೆಂಟನ್ನು ಹಾಕಿ, ಬೇರೆಯವರ ಕಂಟೆಂಟನ್ನು ಡೌನ್ಲೋಡ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕೋಕ್ಕೆ ಹೋಗಬೇಡಿ. ಅದು ಮಾನಿಟೈಸ್ ಆಗೋದಿಲ್ಲ. ಸೊ ನಿಮ್ಮ ಚಾನಲ್ಗೆ ಮಾನಿಟೈಸ್ಗೆ ಅಪ್ಲೈ ಮಾಡಿದ್ರೆ ಯೂಟ್ಯೂಬ್ ಅವರೆಲ್ಲ ಚೆಕ್ ಮಾಡಿ ಕೆಲವ್ರಿಗೆ ವಾರಕ್ಕಾಗುತ್ತೆ, ಕೆಲವ್ರಿಗೆ 15 ದಿನ ಆಗುತ್ತೆ, ಕೆಲವ್ರಿಗೆ 1 ತಿಂಗಳು ಟೈಮ್ ತಗೊಳುತ್ತೆ. ಆ ರೀತಿ ಎಲ್ಲ ಚೆಕ್ ಮಾಡಿ ಅಪ್ರೂವಲ್ ಮಾಡ್ತಾರೆ. ಆಗ ಏನು ಮಾಡಬೇಕಂತ ಅಂದರೆ, ಆಗ ನೀವು ಪ್ರತಿಯೊಂದು ವೀಡಿಯೋಸ್ಗೂ ಸಹ ಮಾನಿಟೈಸ್ ಆನ್ ಮಾಡ್ಕೋಬೇಕಾಗುತ್ತೆ. ಆಗ ನಿಮ್ಮ ಒಂದು ವೀಡಿಯೋಸ್ಗೆ ಏನಾಗುತ್ತೆ, ಅಡ್ವರ್ಟೈಸ್ಮೆಂಟು ಪ್ಲೇ ಆಗುತ್ತೆ. ಆ ಅಡ್ವರ್ಟೈಸ್ಮೆಂಟಲ್ಲಿ
ಏನು ಪ್ಲೇ ಆಗುತ್ತೆ ಅದರಿಂದ ನಮಗೆ ದುಡ್ಡು ಬರುತ್ತೆ. ಯಾವ ರೀತಿ ಅಂತ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾರ್ದೋ ಒಬ್ಬರದ್ದು ವೀಡಿಯೋ ನೋಡ್ತಾ ಇರ್ತೀರ, ನಿಮ್ಮ ಮೊಬೈಲಲ್ಲಿ ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಅಡ್ವರ್ಟೈಸ್ಮೆಂಟ್ಗೆ ₹1 ಅಂತ ಇಟ್ಕೊಳ್ಳೋಣ. ಅದರಲ್ಲಿ 45 ಪೈಸೆ ಯೂಟ್ಯೂಬ್ ಅವ್ನು ತಗೊತಾನೆ, ಇನ್ನು 55 ಪೈಸೆ ನಮಗೆ ಕೊಡ್ತಾನೆ. ಆ ರೀತಿಯಾಗಿ ಎಷ್ಟು ಅಡ್ವರ್ಟೈಸ್ಮೆಂಟ್ ಬರುತ್ತೋ ಅಷ್ಟು ಅರ್ನಿಂಗ್ಸಲ್ಲಿ 55% ನಮಗೆ ಬರ್ತಾ ಇರುತ್ತೆ, 45% ಯೂಟ್ಯೂಬ್ ಅವ್ನು ತಗೊತಾ ಇರ್ತಾನೆ. ಸೊ ಇದು $100 ಆದಮೇಲೆ ಏನಾಗುತ್ತೆ ಅಂತ ಅಂದರೆ ನಮ್ಮ ಮೈನ್ ಅಕೌಂಟ್ಗೆ ಬರುತ್ತೆ. ಇದಕ್ಕೆ ನಾವು ಅಡ್ರೆಸ್ ವೆರಿಫಿಕೇಷನು, ID ವೆರಿಫಿಕೇಷನ್ನು, ಪಿನ್ ವೆರಿಫಿಕೇಷನ್ನು, ನಂತರ ಬ್ಯಾಂಕ್ ಅಕೌಂಟ್ ಡೀಟೇಲ್ ಎಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ಫಸ್ಟ್ ಏನಾಗಬೇಕು ಅಂತ ಅಂದರೆ ವರ್ಷದೊಳಗಡೆ 4000 ಗಂಟೆ 1000 ಸಬ್ಸ್ಕ್ರೈಬರ್ ಆಗಬೇಕು, ಅಥವಾ 90 ಡೇಸ್ ಒಳಗಡೆ 10 ಮಿಲಿಯನ್ ವ್ಯೂಸ್ ಆದರೂ ಆಗಿರಬೇಕಾಗುತ್ತೆ. ನಿಮಗೆ ಯೂಟ್ಯೂಬಲ್ಲಿ ಯಾವ ರೀತಿ ಚಾನಲನ್ನು ಓಪನ್ ಮಾಡಬೇಕು, ಅಥವಾ ಮಾನಿಟೈಸ್ಗೆ ಹೇಗೆ ಅಪ್ಲೈ ಮಾಡೋದು, 1 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ ಅಥವಾ 10 ವ್ಯೂಸ್ಗೆ ಎಷ್ಟು ದುಡ್ಡು ಬರುತ್ತೆ, ಸೊ ಪಿನ್ ವೆರಿಫಿಕೇಷನ್ ಮಾಡೋದು ಹೇಗೆ, ID ವೆರಿಫಿಕೇಷನ್ ಮಾಡೋದು ಹೇಗೆ, ನಂತರ ಬ್ಯಾಂಕ್ ಡೀಟೇಲ್ ಯಾವ ರೀತಿ ಎಂಟ್ರಿ ಮಾಡಬೇಕು, ನಿಮ್ಗೇನೇ ಯೂಟ್ಯೂಬ್ ಬಗ್ಗೆ ಡೌಟ್ ಇದ್ದರೂ ಸಹ ನನಗೆ ಕಮೆಂಟ್ ಮಾಡಿ, ಅದಕ್ಕೆ ಸಂಬಂಧಿಸಿದಂತಹ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಟೋಟಲಾಗಿ ನೀವು ಯೂಟ್ಯೂಬಿಂದ ದುಡ್ಡು ಮಾಡಬೇಕು ಅಂತ ಅಂದರೆ 365 ಡೇಸ್ ಒಳಗಡೆ ನೀವು 4000 ಗಂಟೆ ವಾಚ್ ಅವರು, ನಂತರ 1000 ಸಬ್ಸ್ಕ್ರೈಬರನ್ನು ಮಾಡ್ಕೋಬೇಕಾಗುತ್ತೆ. ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಇದೆ ಅವರು ಕಮೆಂಟ್ ಮಾಡಿ, ಯಾರೆಲ್ಲ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀರೋ ಅವ್ರಿಗೂ ಸಹ ಕಮೆಂಟ್ ಮಾಡಿ. ನಂತರ ನಿಮಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಅದು ಸಹ ಕಮೆಂಟ್ ಮಾಡಿ. ನಾನು ಅದಕ್ಕೆ ರಿಲೇಟೆಡ್ ಆಗಿ ವಿಡಿಯೋ ಮಾಡೋದಕ್ಕೆ ನನಗೊಂದು ಐಡಿಯಾ ಬರುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.